ಕೆಎ ನಡೆಸುತ್ತಿರುವಂತಹ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಯಾವ ರೀತಿಯ ತೊಂದರೆಗಳು ಈ ವರ್ಷ ಆಗ್ತಾ ಇದೆ, ಯಾವ ರೀತಿಯ ತಪ್ಪುಗಳನ್ನ ಕೆಎ ಈ ವರ್ಷ ಮಾಡ್ತಾ ಇದೆ, ಅವುಗಳನ್ನ ತಿದ್ದುಕೊಳ್ಬೇಕಾಗಿ ನಾವು ಈ ಒಂದು ವಿಡಿಯೋದ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಏನಂದ್ರೆ, ವೆರಿಫೈಡ್ ಮೆರಿಟ್ ಲಿಸ್ಟ್ ಅನ್ನ ಇನ್ನೂವರೆಗೂ ನಮಗೆ ಕೆಎ ರಿಲೀಸ್ ಮಾಡಿಲ್ಲ. 2021 2022ರಲ್ಲಿ ವೆರಿಫೈಡ್ ಮೆರಿಟ್ ಲಿಸ್ಟ್ ನ ಬೇಸಿಸ್ ಮೇಲೆ ನಮಗೆ ಕೌನ್ಸಿಲಿಂಗ್ ಅನ್ನ ಮಾಡ್ತಾ ಇದ್ರು. ಈ ವೆರಿಫೈಡ್ ಮೆರಿಟ್ ಲಿಸ್ಟ್ ಅಂದ್ರೆ ಏನು? ಈ ವೆರಿಫೈಡ್ ಮೆರಿಟ್ ಲಿಸ್ಟ್ ಅಂದ್ರೆ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು, ನೀಟ್ ರೋಲ್ ನಂಬರ್ ಇರುತ್ತದೆ, ನೀಟ್ ಸ್ಕೋರ್ ಇರುತ್ತದೆ, ನೀಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಇರುತ್ತದೆ. ಅಷ್ಟೇ ಅಲ್ಲದೆ ಅದರಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಅಂದ್ರೆ ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್ ಆಗಿರ್ಬೋದು, ಅವರ ಇನ್ಕಮ್ ಎಷ್ಟಿದೆ, ಅವರ ಅಪ್ಲಿಕೇಶನ್ ನಂಬರ್ ಏನು, KCT ನಂಬರ್ ಏನು, ಅಷ್ಟೇ ಅಲ್ಲದೆ ಅವರಿಗೆ ಯಾವ ಯಾವ ರಿಸರ್ವೇಶನ್ಗಳಿದಾವೆ, ಅವರು ಕರ್ನಾಟಕದವರ ಅಥವಾ ನಾನ್ ಕರ್ನಾಟಕದವರ, ಅವರು ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿಗಳನ್ನ ಹೊಂದಿದ್ದಾರ, ಸ್ಪೆಷಲ್ ಕ್ಯಾಟಗರಿಗಳಿದಾವ, ಅಷ್ಟೇ ಅಲ್ಲದೆ ಬಹಳಷ್ಟು ರೀತಿಯ ಇನ್ಫಾರ್ಮೇಶನ್ಗಳು ಈ ಒಂದು PDF ಅಲ್ಲಿ ಇರ್ತಾ ಇತ್ತು. ಇದನ್ನ ನೋಡಿದ ತಕ್ಷಣ ವಿದ್ಯಾರ್ಥಿಗಳಿಗೆ ಒಂದು ಅನಾಲಿಸಿಸ್ ಅನ್ನ ಮಾಡೋದಕ್ಕೆ ಬಹಳಷ್ಟು ಈಸಿ ಆಗ್ತಾ ಇತ್ತು. ಆದ್ರೆ ಈ ವರ್ಷಗಳಿಂದ ಏನ್ ಮಾಡ್ತಾ ಇದ್ದಾರೆ, 2023, 2024, 2025ರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ವೆರಿಫೈಡ್ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡೋದಕ್ಕೆ ಬದಲು ಕೇವಲ ಒಂದು ರೋಲ್ ನಂಬರ್ ಇರುವಂತಹ, ರಿಜಿಸ್ಟ್ರೇಷನ್ ನಂಬರ್ ಇರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅದರಿಂದ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಅನುಕೂಲವಾಗ್ತಾ ಇಲ್ಲ. ಆದ್ರಿಂದ ಈ ಒಂದು ವಿಡಿಯೋದ ಮೂಲಕ ನಾವು ಕೆಎಯಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಈಗಲೂ ಕೂಡ ಟೈಮ್ ಇದೆ, ಅವರು ವೆರಿಫೈಡ್ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಬೇಕು. ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬಹಳಷ್ಟು ರಾಜ್ಯಗಳಲ್ಲಿ ಈ ಒಂದು ವೆರಿಫೈಡ್ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಿಂದ ವಿದ್ಯಾರ್ಥಿಗಳಿಗೆ ಅನಾಲಿಸಿಸ್ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಆದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕೂಡ ಕೆಇಎ ಎಚ್ಚೆತ್ಕೊಂಡು ಈ ಒಂದು ವೆರಿಫೈಡ್ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಬೇಕು. ಇದರ ನಂತರ ಕೌನ್ಸಿಲಿಂಗ್ ಅನ್ನ ಮಾಡಬೇಕು. ಇದರಿಂದ ಪಾರದರ್ಶಕತೆ ಎನ್ನುವುದು ಕಂಡು ಬರುತ್ತದೆ. ಎಲ್ರಿಗೂ ಕೂಡ ಯಾರ್ಯಾರು ನಮಗೆ ಕಾಂಪಿಟೇಟರ್ಸ್ ಗಳಿದ್ದಾರೆ ಎಂಬುದು ಮಾಹಿತಿ ದೊರಕುತ್ತದೆ. ಆದ್ರಿಂದ ಇದನ್ನ ರಿಲೀಸ್ ಮಾಡಬೇಕೆಂಬುದನ್ನ ನಾವು ಈ ಒಂದು ವಿಡಿಯೋದ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಎರಡನೆಯ ಮನವಿ ಕೆಇಎಯಲ್ಲಿ ಏನೆಂದ್ರೆ, ಕೆಇಎ ಈ ವರ್ಷ NRI ಸೀಟ್ಸ್ ಗಳನ್ನ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನಲ್ಲಿ ಬಿಟ್ಟಿದ್ದಾರೆ. ಅದು ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಗೌರ್ಮೆಂಟ್ ಕಾಲೇಜ್ ನಲ್ಲಿ NRI ಸೀಟ್ಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಅದರ ಅರ್ಥ ಏನು, ಮ್ಯಾನೇಜ್ಮೆಂಟ್ ಸೀಟ್ ಗಳನ್ನಂಗೆ. ಈಗ NRI ಸೀಟ್ಸ್ ಗಳಂತೂ ಫಿಲ್ ಆಗೋದಿಲ್ಲ, ಅದನ್ನ ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಅಲ್ಲಿ ಅಲಾಟ್ ಮಾಡ್ಕೊಳ್ತಾರೆ. ಈ ರೀತಿಯ ನಿಯಮ ಹಳೆಯ ಯಾವ ವರ್ಷಗಳಲ್ಲೂ ಇರಲಿಲ್ಲ. ಒಮ್ಮಲಿಗೆ ಏನ್ ಮಾಡಿದ್ದಾರೆ, ಸೆಕೆಂಡ್ ರೌಂಡ್ ಅಲ್ಲಿ ಈ ರೀತಿಯ ಒಂದು ಡಿಸಿಷನ್ ಅನ್ನ, ಕೋರ್ಟ್ ನ ಆದೇಶವೋ ಯಾವ ಆದೇಶವೋ ಗೊತ್ತಿಲ್ಲ, ಆದ್ರೆ ಈ ರೀತಿಯ ಡಿಸಿಷನ್ ಅನ್ನ ತೆಗೆದುಕೊಳ್ಬಾರ್ದಾಗಿತ್ತು. ಡಿಸಿಷನ್ ಇಂದ ಬಡ ವಿದ್ಯಾರ್ಥಿಗಳಿಗೆ, ಮೆರಿಟ್ ಲಿಸ್ಟ್ ನಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ, ಮೆರಿಟ್ ಬೇಸಿಸ್ ಮೇಲೆ ರ್ಯಾಂಕ್ ಅನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನಾನುಕೂಲವಾಗಲಿದೆ, ಇದರಿಂದ ಅನ್ಯಾಯವಾಗಲಿದೆ. ಈ ರೀತಿಯ ಡಿಸಿಷನ್ ಅನ್ನ ಕೆಇಎ ತೆಗೆದುಕೊಳ್ಬಾರ್ದಾಗಿತ್ತು. ಅಷ್ಟೇ ಅಲ್ಲದೆ ಯಾರಾದರೂ ಮ್ಯಾನೇಜ್ಮೆಂಟ್ ಸೀಟ್ ಅನ್ನ ಗೌರ್ಮೆಂಟ್ ಕಾಲೇಜ್ ನಲ್ಲಿ ಇಡ್ತಾರ, ಅಟ್ಲೀಸ್ಟ್ GMP ಸೀಟ್ಗಳನ್ನಾದರೂ ಇಟ್ಟರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಾ ಇತ್ತು. ಈಗ ಈ NRI ಸೀಟ್ಸ್ ಗಳನ್ನ ಇಡೋದ್ರಿಂದ ಇದರಿಂದ ಬೇರೆ ದೇಶದವರು ಬಂದು ನಮ್ಮ ಕರ್ನಾಟಕದಲ್ಲಿ ಸೀಟ್ ತೆಗೆದುಕೊಳ್ತಾರೆ. ಅದು ಹೋಗ್ಲಿ, ಅದರ್ಸ್ ಕೆಟಗರಿ ಕನ್ವರ್ಟ್ ಆದ್ಮೇಲೆ, ಮ್ಯಾನೇಜ್ಮೆಂಟ್ ಕನ್ವರ್ಟ್ ಆದ್ಮೇಲೆ ಅತಿ ಹೆಚ್ಚು ಅಂಕ ಪಡೆದಿರುವಂತಹ ಬೇರೆ ರಾಜ್ಯದವರು ವಿದ್ಯಾರ್ಥಿಗಳು ಕೂಡ ಈ ಒಂದು ಸೀಟ್ಗಳನ್ನ ತೆಗೆದುಕೊಳ್ಬಹುದು. ಇದರಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗುವುದಿಲ್ವಾ? ಆದ್ದರಿಂದ ಕೆಇಎಲ್ಲಿ ಮನವಿ ಮಾಡೋದೇನೆಂದ್ರೆ, ಈ ಒಂದು ಡಿಸಿಷನ್ ಅನ್ನ ಹಿಂಪಡೆದುಕೊಳ್ಬೇಕು. ಅಷ್ಟೇ ಅಲ್ಲದೆ ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಿದೆ, ಅದು ಕೂಡ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ. ಈ ಸೀಟ್ಗಳನ್ನ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡಬೇಕು. ಆಲ್ರೆಡಿ ಆಲ್ ಇಂಡಿಯಾದವರಿಗೆ ನಾವು 15% ಸೀಟ್ಗಳನ್ನ ಬಿಟ್ಟುಕೊಟ್ಟಿದ್ದೇವೆ. ಅದಲ್ಲದೆ ಮತ್ತೆ ಈಗ ಒಂದೊಂದು ಕಾಲೇಜ್ನಲ್ಲಿ 7 ಸೀಟ್ಗಳನ್ನ ಬಿಟ್ಟುಕೊಡ್ಬೇಕಂದ್ರೆ ನಮಗೇನ ಹುಚ್ಚಿಡಿದೆಯಾ?
ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮಗೆ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ಮೇಲೆ ಎಲ್ರಿಗೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಮೊದಲನೇ ರೌಂಡ್ ಅಲ್ಲಿ ಚಾಯ್ಸ್ 1 ಅನ್ನ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ಅವರಿಗೆ ಅಲೋವನ್ನೇ ಮಾಡ್ತಾ ಇಲ್ಲ ಈ NRI ಸೀಟ್ಸ್ ಗಳಿಗೆ. ಅಷ್ಟೇ ಅಲ್ಲದೆ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಇಟ್ರೆ ಅದಕ್ಕೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈಗ ಆಪ್ಷನ್ ಎಂಟ್ರಿನ ಮಾಡ್ತಾರೆ ಕೆಲವೊಂದು ಜನರು. ನಮ್ಮ ಕರ್ನಾಟಕದವರಿಗೆ ಮಾತ್ರ ಅದನ್ನ ಅನುಕೂಲ ಮಾಡಿಕೊಡ್ಬೇಕು ನೀವು. ಸುಮ್ಮನೆ ಸೀಟ್ಗಳನ್ನ ಯಾವುದೋ ಒಂದು ರೌಂಡ್ ಅಲ್ಲಿ ಜಾಸ್ತಿ ಮಾಡೋದು, ಅದಕ್ಕೆ ಸ್ವಲ್ಪ ಜನರಿಗೆ ಮಾತ್ರ ಅವಕಾಶ ಕೊಡೋದು, ಈ ರೀತಿಯ ಒಂದು. ಎರಡನೇದಾಗಿ NRI ಸೀಟ್ಸ್ಗಳನ್ನ ಯಾಡ್ ಮಾಡಿದ್ದಾರೆ, ಅದನ್ನ ರಿಮೂವ್ ಮಾಡಿ ನಾರ್ಮಲ್ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗದಿರುತ್ತೆ. ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗದಿರೋ ರೀತಿ ಅವರು ಕ್ರಮವನ್ನ ಕೈಗೊಳ್ಳಬೇಕು. ಅಷ್ಟೇ ಅಲ್ಲದೆ ಈಗ NRI ಸೀಟ್ಸ್ಗಳನ್ನ ಯಾಡ್ ಮಾಡಿದ್ದಾರೆ, ಈ NRI ಸೀಟ್ಸ್ಗಳಿಗೆ ಎಲ್ರಿಗೂ ಕೂಡ ಅವಕಾಶವನ್ನು ಕೊಡಬೇಕೆಂಬುದನ್ನ ಈ ಒಂದು ವಿಡಿಯೋದ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ.